ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕಲಿಯೋಣ. ಪ್ರಿಯ ಸ್ನೇಹಿತರೆ, ಹೀಗೆ ಒಂದು ಸಮುದ್ರದ ದಡದಲ್ಲಿ ಆಮೆಗಳ ಮೊಟ್ಟೆಗಳು ಇಟ್ಟಿದ್ವು. ಆಗ ತಾನೇ ಆಮೆಗಳ ಮೊಟ್ಟೆಯಿಂದ ಹೊರಬಂದಿರತಕ್ಕಂಥ ಮರಿಗಳು ನಿಧಾನಕ್ಕೆ ಸಮುದ್ರದೊಳಗೆ ಸಾಕ್ತಾ ಇದ್ವು. ಅದೆಷ್ಟೋ ಬಲಿಷ್ಠವಾಗಿರ್ತಕ್ಕಂಥ ಆಮೆಗಳು ಬೇಗ ಬೇಗನೆ ಹೋಗಿ ಸಮುದ್ರದ ನೀರೊಳಗೆ ಸೇರ್ಕೊಂಡ್ಬಿಡ್ತಿದ್ವು. ಆದರೆ ಹಿಂದೆ ಉಳಿದಿರ್ತಕ್ಕಂಥ ಬಲಹೀನವಾಗಿರ್ತಕ್ಕಂಥ ಆಮೆಗಳು ನಿಧಾನಕ್ಕೆ ಸಾಕ್ತಾ ಇದ್ವು. ಆ ಒಂದು ಸಂದರ್ಭದಲ್ಲಿ ಮೇಲೆ ಬಕಪಕ್ಷಿಯಂತೆ ಕಾಯ್ತಾ ಕೂತಿದ್ದ ಹದ್ದುಗಳು, ಬೇರೊಂದು ಪಕ್ಷಿಗಳು ಆಹಾರವಾಗಿ ಅವುಗಳನ್ನು ಎತ್ಕೊಂಡು ಹೋಗ್ಬಿಡ್ತಿದ್ವು. ಅಲ್ಲೇ ಅವುಗಳ ಪ್ರಾಣ ಹಾರಿ ಹೋಗ್ತಾ ಇತ್ತು. ಅದಕ್ಕೆ ಈ ಪ್ರಪಂಚ ಬಲಹೀನರಿಗೆಲ್ಲ, ಬಲವಂತರಿಗೆ ಮಾತ್ರ ಪ್ರಪಂಚ. ನಾವು ಇಂದಿನ ಕಾಲದಲ್ಲಿ ನೋಡ್ತಿರ್ಬೋದು, ನಮ್ಮ ಪೂರ್ವಜರು ಅದೆಷ್ಟೋ ಶಕ್ತಿವಂತರು. ಅವರು ಒಳ್ಳೆ ಆಹಾರವನ್ನು ಸೇವಿಸ್ತಾ ಇದ್ರು. ನಾವು 4 ಜನ ಹೊರುವಂಥ ಭಾರವನ್ನು ಅವರು ಒಬ್ಬರೇ ಹೊರ್ತಾ ಇದ್ರು. ಅಂತ ಬಲಿಷ್ಠವಂತರಾಗಿದ್ದರು. ಹೀಗೆ ಈ ಮುಖಾಂತರವಾಗಿ ನಾವು ಒಂದು ಕಥೆಯನ್ನು ನೋಡೋಣ. ಕಥೆಯ ಮುಖಾಂತರವಾಗಿ ಒಂದಿಷ್ಟು ಮೌಲ್ಯಗಳನ್ನು ಕಲಿಯೋಣ. ಪ್ರಿಯ ಸ್ನೇಹಿತರೆ, ಹೀಗೆ ಒಂದು ರಾಜ್ಯವಿತ್ತು. ಆ ರಾಜ್ಯಕ್ಕೆ ರಾಜಕುಮಾರ, ಸುಪ್ರಸಿದ್ಧನಾಗಿರ್ತಕ್ಕಂಥ ರಾಜಕುಮಾರನಿದ್ದ. ಅವನಿಗೆ 2 ಕುವರರಿದ್ದರು, 2 ಮಕ್ಕಳಿದ್ದರು. ಮೊದಲನೇದವನೇನೆ ತುಂಬ ಕ್ಷಣಕ್ಷನಾಗಿದ್ದ. ಅವನ ಹತ್ರ ತುಂಬ ಶಕ್ತಿ ಇತ್ತು, ಹೇಳಿದ್ದನ್ನು ಚೆನ್ನಾಗಿ ಕಲಿತಾ ಇದ್ದ. ಮುಂದೆ ಅವನ ಗುಣ ಹಾವಭಾವಗಳನ್ನು ನೋಡಿರ್ತಕ್ಕಂಥ ರಾಜ್ಯದ ಪ್ರಜೆಗಳು ಇವನು ಮುಂದೆ ರಾಜ ಆಗ್ತಾನೆ ಅಂತ ಹೇಳ್ತಾ ಇದ್ರು, ಪ್ರಿಡಿಕ್ಟ್ ಮಾಡ್ತಾ ಇದ್ರು. ಅವನು ಹಾಗೆ ರಾಜ ಆಗ್ಬೋದು ಅಂತ ಹೇಳ್ತಾ ಇದ್ರು. ಆದರೆ ಇನ್ನೊಬ್ಬ ಮಗ ಇದ್ದ. ಅವನಿಗೆ ಚಿಕ್ಕ ಮಗ ಏನಿದ್ನಲ್ಲ, ಅವನಿಗೆ ಅಷ್ಟಾಗಿ ಯಾವುದೋ ಒಂದು ಕಲಿಕೆಯಲ್ಲಿ ಆಸಕ್ತಿ ಇರಲಿಲ್ಲ. ಅವನು ಬಲಹೀನನಾಗಿದ್ದ. ಇದು ರಾಜನಿಗೆ ಚಿಂತೆ ಆಗಿತ್ತು. ಹಾಗಾಗಿ ರಾಜ ಆದವನು 2 ಮಕ್ಕಳನ್ನು ಸಮಾನವಾಗಿ ಕಾಣಬೇಕು, 2ರಿಗೆ ರಾಜ್ಯವು ಕೂಡ ಸಮಾನವಾಗಿ ಹಂಚಬೇಕು ಅನ್ನೋ ಆಸೆ ಇದೆ. ಬಲಿಷ್ಠವಾಗಿರ್ತಕ್ಕಂಥ ಸಂಸ್ಥಾನ ಆಗಿರೋದ್ರಿಂದ ಮಕ್ಕಳು 2 ಕೂಡ ಬಲಿಷ್ಠ ಆಗಬೇಕು ಅಂತಿದ್ದ. ಚಿಕ್ಕವನು ಈಗ ಶಕ್ತಿಹೀನ ಅಂತ ಅನಿಸುತ್ತೆ. ಅದಕ್ಕೆ ಅವನಿಗೆ ಒಂದು ಉಪಾಯ ಬಂತು. ತಾನು ಎಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಕಲ್ತಿದ್ದು ಅಂಥ ಗುರುಕುಲದ ನೆನಪಾಯಿತು, ಆ ಗುರುವಿನ ನೆನಪಾಯಿತು. ಆಗ ಈ ಮಗನನ್ನು ಕರ್ಕೊಂಡೋದ ಆ ಗುರುಕುಲಕ್ಕೆ. ಹೋಗಿ ಆ ಗುರುಗಳಿಗೆ ನಮಸ್ಕರಿಸಿ, ಗುರುವರಿಯರೇ, ನಮಗೆ ಶಿಕ್ಷಣವನ್ನು ದಾರಿ ಎರೆದು ಬಲಿಷ್ಠ ರಾಜನನ್ನಾಗಿ ಮಾಡಿದ್ದೀರಿ. ಅದರಂತೆ ಈ ಒಬ್ಬ ಮಗ ಮಾತ್ರ ತುಂಬ ಕ್ಷಣ ಬಲಿಷ್ಠನಾಗಿದ್ದಾನೆ. ಇವನು ಯಾಕೋ ಶಕ್ತಿನ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಈ ಸಮಸ್ಯೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಇದಕ್ಕೆ ಪರಿಹಾರ ನೀವೇ ಸೂಚಿಸಬೇಕು ಅಂತ ಹೇಳಿದ. ಅದಕ್ಕೆ ಆ ರಾಜ ಪುರೋಹಿತರು ಅಥವಾ ಗುರುವರಿಯರು, ಆ ಒಂದು ಗುರುಕುಲದ ಮುಖ್ಯಸ್ಥರು ಹೇಳಿದರು, ರಾಜರೇ, ನೀವು ಇಲ್ಲಿಂದ ನಿರ್ಗಮಿಸಿ, ಮಗನನ್ನು ಇಲ್ಲಿ ಬಿಟ್ಟು ಚಿಂತೆಯನ್ನು ಕೂಡ ಇಲ್ಲೇ ಬಿಟ್ಟು ಹೋಗಿ, ಅದಾದ ನಂತರ ಕೆಲವು ವರ್ಷಗಳ ನಂತರ ಬರ್ರಿ ಅಂತ ಹೇಳಿದರು. ಅದಾದ ನಂತರ ಆ ಮಗನನ್ನು ಅಲ್ಲೇ ಬಿಟ್ಟ. ಅನೇಕ ವರ್ಷಗಳಾಯಿತು. ಅದಾದ ನಂತರ ಒಂದು ದಿನ ಹೀಗೆ ಗುರುಕುಲ ಶಿಕ್ಷಣವನ್ನು ಕೊಡ್ತಾ ಒಂದು ದಿನ ಆ ರಾಜ್ಯ ಪುರೋಹಿತ ಅಥವಾ ಆ ಗುರುಕುಲದ ಮುಖ್ಯಸ್ಥ ಅವನನ್ನು ಬೆಟ್ಟದ ಮೇಲೆ ತುದಿಗೆ ಕರ್ಕೊಂಡೋದ. ಆ ತುದಿಗೆ ಕರ್ಕೊಂಡೋದ ನಂತರ ಅಲ್ಲಿ ಆ ಮಗುಗೆ ಹೇಳ್ದ, ನೋಡು ಅಲ್ಲಿ ಹದ್ದುಗಳೇನು ಮಾಡ್ತಿದ್ದೇವೆ ನೋಡು. ಹದ್ದು ಚಿಕ್ಕ ಇರ್ತಕ್ಕಂಥ ಮರಿಗಳನ್ನು ಮೇಲಕ್ಕೆ ತಗೊಂಡೋಗ್ತಾ ಇತ್ತು. ಅದರ ಚೊಂಚಿನಿಂದ ಹಿಡಿದುಕೊಂಡು ಅಥವಾ ಕಾಲಿನಿಂದ ಹಿಡಿದುಕೊಂಡು ಮೇಲೆ ಹದ್ದಿನ ಮರಿಗಳನ್ನು ತಗೊಂಡೋಗ್ತಾ ಇತ್ತು. ಮೇಲಕ್ಕೆ, ಅತ್ಯಂತ ಮೇಲಕ್ಕೆ ಎತ್ತರಕ್ಕೆ ತಗೊಂಡೋಗ್ತಾ ಇತ್ತು. ಅಲ್ಲಿಂದ ನಿಧಾನಕ್ಕೆ ಅಲ್ಲಿಂದ ಆ ಒಂದು ಏನು ಹಿಡಿತವನ್ನು ಕೈ ಬಿಟ್ಬಿಡ್ತಿತ್ತು ಅಥವಾ ಕಾಲಲ್ಲಿ ಹಿಡಿತಿರ್ತಕ್ಕಂಥ ಹಿಡಿತವನ್ನು ಅದು ಬಿಟ್ಬಿಡ್ತಿತ್ತು. ಅಲ್ಲಿ ಪಕ್ಷಿಗಳು ಆಗತಾನೆ ರೆಕ್ಕೆಗಳು ಈಗ್ತಾನೆ ಬರ್ತಿದ್ದೇವೆ ಅಂತ ರೆಕ್ಕೆಗಳನ್ನು ಹೊಂದಿರತಕ್ಕಂಥ ಅಕ್ಕಿಗಳು, ಚಿಕ್ಕ ಮರಿಗಳು ಅಲ್ಲಿಂದ ಕೆಳಗೆ ಬಿಡಲಿಕ್ಕೆ ಪ್ರಾರಂಭ ಆಗ್ತಿತ್ತು. ಇನ್ನೇ ನಾವು ಸತ್ವೆ ಅನ್ನೋ ಒಂದು ಒತ್ತಲ್ಲಿ ಅವು ನಿಧಾನಕ್ಕೆ ರೆಕ್ಕೆ ಈ ಥರ ಬಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಿತ್ತು. ಅಂಥ ಸಂದರ್ಭದಲ್ಲಿ ಇನ್ನೇನು ಬೀಳ್ತಾ ಇದ್ದಾವೆ ಅನ್ನೋ ಸಂದರ್ಭದಲ್ಲಿ ಮತ್ತೆ ಆ ತಾಯಿ ಪಕ್ಷಿ ಬಂದು ಆ ಅಕ್ಕಿಗಳನ್ನು ರಕ್ಷಣೆ ಮಾಡಿ ಮತ್ತೆ ಮೇಲಕ್ಕೆ ಒಯ್ದು ಮತ್ತೆ ಬಿಡೋದು. ಇದೇ ರೀತಿ ಅನೇಕ ಬಾರಿ ಪ್ರಯತ್ನ ಮಾಡ್ತಾ ಇತ್ತು. ಆಗ ಆ ಗುರು ಹೇಳ್ದ, ನೋಡು, ನಿನಗೂ ಕೂಡ ಇದರಿಂದ ಏನು ಕಲಿತಾ ಇದೆ ಅಂತಂದರೆ, ನೋಡು, ಬಲಿಷ್ಠನಾಗಿರಬೇಕು. ನೋಡು, ಅದಕ್ಕೂ ಕೂಡ ಶಿಕ್ಷಣ ಕೊಡ್ತಾ ಇದ್ದು. ಪ್ರಾಣಿ ಆದರೂ ಕೂಡ ಅದಕ್ಕೆ ಶಿಕ್ಷಣ ಕೊಡ್ತಾ ಇದೆ. ಅದು ಒಂದು ಪಕ್ಷಿ ಆದರೂ ಕೂಡ ಅದಕ್ಕೆ ಶಿಕ್ಷಣ ಕೊಡ್ತಾ ಇದೆ ತಾಯಿ. ಅಂದರೆ ಇಲ್ಲಿ ಬಲಿಷ್ಠರಾಗಿರಬೇಕು, ಬಲಿಷ್ಠತೆಯನ್ನು ಪ್ರಯತ್ನಪೂರ್ವಕವಾಗಿ ಸಾಧಿಸಬೇಕು ಅಂತ ಹೇಳಿತು. ಅದಾದ ನಂತರ ನೋಡು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮರದ ತುಂಬೆಲ್ಲ ಹೂಗಳಿದ್ದಾವೆ. ಆದರೆ ಅದು ಗೂಡು ಕಟ್ಟಿದ್ದು ಮಾತ್ರ ಕಟ್ಟಿಗೆಯಲ್ಲಿ ಕಟ್ಟಿದೆ. ಆ ಮಗುವನ್ನು, ಅಂದರೆ ಆ ಚಿಕ್ಕ ಮರಿಗಳನ್ನು ಹೂಗಳಲ್ಲಿ ಹಾಸಿಗೆಯಲ್ಲಿ ಮಲಸ್ಬೋದಿತ್ತದು. ಏನೋ ಪಕ್ಷಿ ಹದ್ದು. ಆದರೆ ಹದ್ದಿನ ಗೂಡು ಬಹಳ ವಿಚಿತ್ರವಾಗಿರುತ್ತೆ. ಬರೀ ಕಟ್ಟಿಗೆಗಳಿಂದ ಮಾಡಿರುತ್ತೆ. ಯಾಕಂತಂದರೆ ಆ ಕಟ್ಟಿಗೆಯಲ್ಲಿ ಮಲಗಿದಾಗ ಮಾತ್ರ ಕಷ್ಟವನ್ನು ಸಹಿಸ್ತಕ್ಕಂಥ ಶಕ್ತಿ ಅದರಲ್ಲಿರುತ್ತೆ. ಹಾಗಾಗಿ ಪ್ರತಿಯೊಂದು ಜೀವಿಯೂ ಕೂಡ ಆ ಕಷ್ಟಪಡುವುದನ್ನು ಕಲಿತಾಗ ಮಾತ್ರ ಬಲಿಷ್ಠತೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ, ಮುಂದೆ ವೀರನಾಗಲಿಕ್ಕೆ ಸಾಧ್ಯ. ಹಾಗಾಗಿ ಇದೇ ರೀತಿಯಾಗಿ ಅವನಿಗೆ ಮನವರಿಕೆ ಆಯಿತು. ರಾಜರೇ, ಆ
ರಾಜಕುಮಾರನಿಗೆ ಅರ್ಥ ಆಯಿತು. ಚಿಕ್ಕ ರಾಜಕುಮಾರನಿಗೆ, ಗುರುವರ್ಯರೇ, ನೀವು ಹೇಳಿದ್ದು ನನಗೆ ತುಂಬ ಮನದಟ್ಟಾಯಿತು. ಹೀಗೆ ನಾನು ಕೂಡ ಏನು ಮಾಡಬೇಕು, ಮುಂದೆ ಬಲಿಷ್ಠನಾಗಬೇಕು ಅಂತಂದರೆ ಅದಕ್ಕೆ ಗುರುವರ್ಯರು ಒಂದಿಷ್ಟು ಸೂತ್ರಗಳನ್ನು ಹೇಳ್ತಾರೆ. ಯಾವುದೇ ಒಬ್ಬ ರಾಜಕುಮಾರ ಅತ್ಯಂತ ದೊಡ್ಡ ಹೆಸರು ಮಾಡಬೇಕು, ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನೋದಾಗಿರ್ತಂದರೆ ಕೆಲವೊಂದು ಅಂಶಗಳನ್ನು ಮಾತ್ರ ಖಂಡಿತವಾಗಿಯೂ ಕೂಡ, ಇದು ರಾಜನಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ಇಂಥ ಗುಣಗಳನ್ನು ಹವ್ಯಾಸವಾಗಿ ಮಾಡಿಕೊಂಡ್ರೆ ಜೀವನದಲ್ಲಿ ಮುಂದುವರಿತಾನೆ ಅಂತ ಹೇಳಿದ. ಅವೇನು ಗುರುವರ್ಯರೇ ನನಗೆ ತಿಳಿಸಿ ಅಂತ ಹೇಳಿದ ಆ ಚಿಕ್ಕ ರಾಜಕುಮಾರ. ಅದಕ್ಕೆ ಮೊದಲನೇದಾಗಿ ಬೆಳಿಗ್ಗೆ ಹೇಳುವುದನ್ನು ಕಲಿ. ಬೆಳಿಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆ ಹೇಳುವುದನ್ನು ಕಲಿ. ಒಂದಿಷ್ಟು ಧ್ಯಾನ ಮಾಡು, ಯೋಗ ಮಾಡು, ಪ್ರಾಣಾಯಾಮ ಮಾಡು. ಧ್ಯಾನ, ಪ್ರಾಣಾಯಾಮ, ಯೋಗ ನಿನಗೆ ಮನಸ್ಸಿಗೆ ಮೃದ ನೀಡ್ತಕ್ಕಂಥ, ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದನ್ನು ಮಾಡು, ಮೊದಲನೇ ಆದ್ಯತೆ. ನಂತರದಲ್ಲಿ ಒಂದಿಷ್ಟು ನೀನು ಒಳ್ಳೆ ಸಂಗೀತವನ್ನಾಗಲಿ ಅಥವಾ ನಿನ್ನ ಒಳ್ಳೆ ವಿದ್ಯಾಭ್ಯಾಸ ಯುದ್ಧ ಕಲೆಯನ್ನಾಗಲಿ ಕಲ್ತ್ಕೊ. ಅದಾದ ನಂತರ ನೀನು ಒಂದಿಷ್ಟು ಓದುವ ಸಮಯವನ್ನು ಕೊಡು. ಅದಾದ ನಂತರ ಮೂರನೇದಾಗಿ ನೀನು ಒಳ್ಳೆ ಆಹಾರವನ್ನು ಸೇವಿಸುವಂಥವನಾಗಬೇಕು. ಒಳ್ಳೆ ಆಹಾರವನ್ನು ಸೇವಿಸಬೇಕು. ಅದೇ ಮಾಂಸ ನೋಡಿ, ಮಾಂಸ ಉದಾಹರಣೆಗೆ ಹೇಳ್ಬೇಕಾಗಿತ್ತಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಆಹಾರವನ್ನು ಸೇವಿಸ್ತಾ ಇದ್ದಾನೆ ಅಂತಂದರೆ, ಸಸ್ಯಾಹಾರ ಸೇವಿಸಿದರೆ ಸ್ವಲ್ಪ ಶಕ್ತಿ ಇರುತ್ತೆ. ಅದಕ್ಕಿಂತ ಹೆಚ್ಚಿಂದು ಮಾಂಸಾಹಾರ ಸೇವಿಸೋನು ಇನ್ನೂ ತುಂಬ ದಷ್ಟಪುಷ್ಟನಾಗಿರ್ತಾನೆ. ಅದರಂತೆ ತುಪ್ಪ ಸೇವಿಸಿದವರು ಇನ್ನೂ ಬುದ್ಧಿವಂತರಾಗಿರ್ತಾರೆ. ಇದರಂಗೆ ಆಹಾರವನ್ನು ಸೇವಿಸುವುದರಲ್ಲಿ ನಮ್ಮ ರಹಸ್ಯ ಅಡಗಿದೆ. ಹಾಗಾಗಿ ಒಳ್ಳೆಯ ಆಹಾರವನ್ನು ಸೇವಿಸು. ಅದರ ಜೊತೆಗೆ ಯಾವುದೇ ಕಷ್ಟ, ದುಃಖ, ದುಮ್ಮಾನ ಅಂತ ಬಂದಾಗ ನೀನು ನಿನ್ನ ಆತ್ಮೀಯರ ಜೊತೆ ಹಂಚಿಕೊಳ್ತಕ್ಕಂಥ ಮನೋಭಾವನೆ ನಿನ್ನಲ್ಲಿ ಬೆಳೆಸ್ಕೋಬೇಕು. ನಿನ್ನಲ್ಲೇ ನೀನು ಇಟ್ಕೊಂಡು ಕುಂತ್ರೆ ನಿನಗೆ ಅದು ನಿನ್ನನ್ನು ಕುಬ್ಜನಾಗಿಸುತ್ತೆ ಅಥವಾ ನಿನ್ನನ್ನು ಶಕ್ತಿಹೀನನಾಗಿಸುತ್ತೆ. ಹಾಗಾಗಿ ನಿನ್ನಲ್ಲಿರ್ತಕ್ಕಂಥ ತೊಂದರೆಗಳನ್ನು, ಸಮಸ್ಯೆಗಳನ್ನು ನಿನ್ನ ಕುಟುಂಬದವರೊಂದಿಗೆ, ಆತ್ಮೀಯರೊಂದಿಗೆ ಹಂಚಿಕೊಳ್ಳೋದನ್ನು ಕಲ್ತ್ರೆ ನೀನು ಜೀವನದಲ್ಲಿ ಮುಂದೆ ಬರ್ತೀಯ. ಇವೆಲ್ಲ ಅಂಶಗಳು ನಮ್ಮ ಜೀವನಕ್ಕೆ ಅತ್ಯಂತ ಉನ್ನತ ಶಿಖರಕ್ಕೆ ಕರೆದೊಯ್ಯಲಿಕ್ಕೆ ಇವು ಸಹಕಾರಿ ಆಗ್ತವೆ. ಈ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಅಂತ ಹೇಳಿದ ಆ ಋಷಿ ವರ್ಯರು ಅಥವಾ ಆ ಒಂದು ಗುರುಕುಲದ ಮುಖ್ಯಸ್ಥರು. ಆಗ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಆ ಮಗು ಮರಳಿ ಸಂಸ್ಥಾನಕ್ಕೆ ಹೋಗ್ತಾನೆ. ಆ ಎಲ್ಲ ಗುಣಗಳನ್ನು ತನ್ನಲ್ಲಿ ಅಳವಡಿಸ್ಕೊಳ್ತಾನೆ. ಅವನ ಮುಂದೆ ಒಬ್ಬ ಬಲಿಷ್ಠ ರಾಜನಾಗಿ ಪರಿವರ್ತನೆ ಆಗ್ತಾನೆ. ಈ ಮುಖಾಂತರವಾಗಿ ಇದು ಕೇವಲ ಅಂಶಗಳು, ಕೇವಲ ರಾಜಕುಮಾರನಿಗೆಲ್ಲ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವೆಲ್ಲರೂ ಬಲಿಷ್ಠರು ರಾಜಕುಮಾರರಾಗ್ತೀವಿ ಎನ್ನುವ ಮಾತಿನೊಂದಿಗೆ ಸರ್ವೇ ಜನೋ ಸುಖಿನೋ ಭವಂತು.